Hello everyone, this is Deepthi. So ಇವತ್ತು ನಾನು ಸಾಲಿಡ್ ಸ್ಟೇಟ್ಸ್ MCQ ಕ್ವಶನ್ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಪಾರ್ಟ್ 1 ಕ್ವಶನ್ಸ್ ನಾನು ಸಾಲ್ವ್ ಮಾಡಾಗೋಗಿದೆ. ಸೊ ಇಲ್ಲಿ ಪಾರ್ಟ್ 2 ಅಲ್ಲಿ ನಿಮಗೆ ಯಾವ ತರ ಕ್ವಶನ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಯಾವುದು ಸಿನಾಪ್ಸಿಸ್ ಹೇಳ್ಬೇಕಾದ್ರೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ನ ನಾನು ಹೇಳಿದೆ. ಎಕ್ಸ್ಟ್ರಾ ಏನು ಬರುತ್ತೆ ಫಾರ್ಮುಲಾಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ನಾನು ಅದ್ರ ಬಗ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ಯಾವ್ದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ. ಸಿಂಪಲ್ ಕ್ಯೂಬಿಕ್, ಬಾಡಿ ಸೆಂಟರ್ಡ್ ಅಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಲ್ಲಿ ಸೊ ನಾನು ರೇಡಿಯಸ್ ಅಂತ ಹೇಳಿ ತಗೊಂಡಿದ್ದೀನಿ. ರೇಡಿಯಸ್ ಇಸ್ ಈಕ್ವಲ್ ಟು a/√2, ಅದಾದ್ಮೇಲೆ √3/4a, √2/4a. ಸೊ ಈ ರೇಡಿಯಸ್ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಎ ಅಂತಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ, ಎಡ್ಜ್, ಲೆಂತ್, ಆರ್, ರೇಡಿಯಸ್. ಸೊ ಈ ಫಾರ್ಮುಲಾದ ಮೇಲೆ ನಿಮ್ಗೆ ಕ್ವಶನ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಕ್ವಶನ್ r+ divided by r minus. ಸೊ ಕ್ಯಾಟಯಾನ್ ರೇಡಿಯಸ್ ಆಫ್ ಕ್ಯಾಟಯಾನ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆನಯಾನ್ ಮಾಡಿದಾಗ ನಿಮ್ಗೆ ಇಲ್ಲಿ ಬಂದಿರೋ ವ್ಯಾಲ್ಯೂ ರೇಂಜ್ ಅಲ್ಲಿ ಬಂದ್ರೆ ಸೊ ಕೋಆರ್ಡಿನೇಷನ್ ನಂಬರ್ ಏನು ಮತ್ತೆ ಅದ್ರ ಸ್ಟ್ರಕ್ಚರ್ ಏನು, ಸೊ ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ ನಾನು ಇವಾಗ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ನೋಟ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದೆ ಮುಂಚೆನೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ನೋಡಿ. ಸೊ ಇದು ನೀಟಲ್ಲೂ ಕೇಳಿದ್ದಾರೆ, ಹಾಗೇನೆ ಸಿಇಟಿಯಲ್ಲೂ ಈ ತರ ಕ್ವಶನ್ಸ್ ಬಂದಿದೆ. ಸೊ ಫಸ್ಟ್ ಒನ್, ದ ಅಯಾನಿಕ್ ರೇಡಿಯೈ ಆಫ್ a+b- ಆರ್ 0.98 into 10⁻⁻10 meters and 1.81 into 10⁻⁻10 meters ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ಫಾರ್ಮುಲಾ, ಇವಾಗ ಪ್ಲಸ್ ಮೈನಸ್ ಬರ್ತಿದೆ, ಏನ್ ಕಂಡುಹಿಡಬೇಕು, r+r- ಕೊಟ್ಟಿರೋದೇನು ಅಯಾನಿಕ್ ರೇಡಿಯೈ. ಸೊ ಇದೆರಡು ಇವಾಗ ಡಿವೈಡ್ ಮಾಡೋಣ. ಸೊ ಪ್ಲಸ್ ಅನ್ನಂದ್ರೆ ಯಾವುದು, 0.98 into 10⁻⁻10 ಡಿವೈಡೆಡ್ ಬೈ r ಮೈನಸ್ ಅಂದ್ರೆ 1.81 into 10⁻⁻10. ಸೊ ಇದನ್ನ ಡಿವೈಡ್ ಮಾಡಿ ನೋಡ್ಬೇಕು ಏನ್ ಆನ್ಸರ್ ಬರುತ್ತೆ ಅಂತ. ಇವಾಗ 10⁻⁻10 10⁻⁻10 ಕ್ಯಾನ್ಸಲ್ ಆಯ್ತು. ಇವಾಗ ಇದನ್ನ ಹೇಗೆ ಸಿಂಪಲ್ ಆಗಿ ಡಿವಿಷನ್ ಮಾಡೋದು, 0.98. ಸೊ ಏನ್ ಮಾಡಿ ಅಂತಾನೆ, ನೀವು ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಾಯಿಂಟ್ 2 ಸತಿ ಶಿಫ್ಟ್ ಮಾಡಿ, ಇಲ್ಲೂ ಅಷ್ಟೇ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಇದೇನಾಯ್ತು, 98 into 10⁻⁻2 ಇದು 181 into 10⁻⁻2 ಬರ್ತಿದೆ. ಸೊ ಇಲ್ಲಿ ಸ್ಮಾಲ್ ನಂಬರ್ ಇದೆ, ಇಲ್ಲಿ ಬಿಗ್ ನಂಬರ್ ಇದೆ. ಏನಾದ್ರು ನಿಮ್ಗೆ ಕಷ್ಟ ಆಯ್ತು ಅಂತಂದ್ರೆ ಇದು ಇನ್ನೊಂದು ಪಾಯಿಂಟ್ ನ ಮುಂದಕ್ಕೆ ತಗೊಳ್ಳಿ. ಅಂದ್ರೆ 980, ಇಲ್ಲಿ 10⁻⁻3, ಇಲ್ಲಿ 10⁻⁻2. ಸೊ 980. ಸೊ 181 ಹೇಗೆ 980 ಡಿವೈಡ್ ಮಾಡೋದು ಅಂತ ನೀವು ಈ ತರ ಚೆಕ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಆಗ ಆನ್ಸರ್ ನಿಮ್ಗೆ ಎಷ್ಟು ಬರುತ್ತೆ ಅಂತ ಅಂದ್ರೆ ಫೈನಲ್ ಆನ್ಸರ್ ನಿಮ್ಗೆ 0.541 ಬರುತ್ತೆ. ಸೊ ಸಾಲ್ವ್ ಮಾಡಿ ನೋಡ್ಬೇಕು. 181 ಸೊ ಡಿವೈಡ್ ಮಾಡಿ 980 ಸೊ 980ನ 181 ಅಲ್ಲಿ ಡಿವೈಡ್ ಮಾಡಿ. ಸೊ ಅವಾಗ ನಿಮಗೆ ವ್ಯಾಲ್ಯೂಸ್ ಬರುತ್ತೆ 541 ವ್ಯಾಲ್ಯೂ ಬರೋದು, ಆಕ್ಚುಲಿ 541. ಅದಾದ್ಮೇಲೆ ನೀವು ಪವರ್ಸ್ ಎಷ್ಟು ಉಳ್ಕೊಂಡಿದೆ ಅಂತ ನೋಡ್ಕೋಬೇಕು. ಸೊ ಪವರ್ಸ್ ಎಷ್ಟು ಉಳ್ಕೊಂಡಿದೆ ಅಂತ ನೋಡಿ ಪಾಯಿಂಟ್ ನ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ 0.541 ಬರುತ್ತೆ. ಸೊ ಏನು 0.541 ನೋಡ್ಕೊಂಡು ನೀವೇನ್ ಕಂಡುಹಿಡಿಬೇಕು, ಕೋಆರ್ಡಿನೇಷನ್ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು 0.541 ಅಂತ ಬಂದಾಗ. ಓಕೆ, ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನಾನು. 0.541 ಎಲ್ಲಿಗೆ ಬರ್ತಿದೆ, ಇಲ್ಲಿ 0.4 ಎಂಡ್ ಆಗಿದೆ. ಇಲ್ಲಿ 0.4 ಮತ್ತೆ 0.7 ಮಧ್ಯ ನಿಮ್ಗೆ ವ್ಯಾಲ್ಯೂ ಬರ್ತಿರೋದು 0.5 ಅನ್ನೋದು. ಹಾಗಾದ್ರೆ ಇದು ಕೋಆರ್ಡಿನೇಷನ್ ನಂಬರ್ ಎಷ್ಟಾಗಿರ್ಬೇಕು, 6. ಇದು ಸ್ಟ್ರಕ್ಚರ್ ಆಕ್ಟಾಹೈಡ್ರಲ್ ಹೀಗೆ. ಸೊ ಆನ್ಸರ್ ಏನಾಗಬೇಕು ಇವಾಗ, 6 ಇಸ್ ದಿ ಆನ್ಸರ್. ಸೊ ಇದು ಫಸ್ಟ್ ಒನ್. ಹಾಗೇನೆ ನೆಕ್ಸ್ಟ್ ಒನ್ಗೆ ಹೋಗೋಣ. If an atom crystallizes in BCC lattice with R is equal to, that is radius is equal to 4 angstrom, then the edge length will be. ಸೊ ನೋಡಿ ಇವಾಗ ರೇಡಿಯಸ್ ಕೊಟ್ಟಿದ್ದಾರೆ, ಎಡ್ಜ್ ಲೆಂತ್ ಅಂದ್ರೆ ಎ. ಸೊ ರೇಡಿಯಸ್ ಕೊಟ್ಟಿದ್ದಾರೆ ನಮ್ಗೆ, ದಟ್ ಈಸ್ 4 angstrom. ಆನ್ಸರ್ ಆನ್ಸ್ಟ್ರಾಮ್ ಅಲ್ಲಿ ಇದೆ. ಸೊ ಹಾಗಾಗಿ ಏನ್ ಕನ್ವರ್ಷನ್ ಬೇಡ, ಎ ಕಂಡುಹಿಡಿಬೇಕು. ಯಾವ ಫಾರ್ಮುಲಾ, ಈಗ ತಾನೇ ನಾನು ತೋರಿಸಿದ ಫಾರ್ಮುಲಾ, ಆ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು. BCC ಲ್ಯಾಟಿಸ್ಗೆ ಬರೋ ಫಾರ್ಮುಲಾ A is equal to 4r/√3. A is equal to 4r/√3. ಈಗ ಆರ್ ಜಾಗಕ್ಕೆ 4 ಆನ್ಸ್ಟ್ರಾಮ್ ಹಾಕೊಳ್ಳೋದಷ್ಟೇ. 4√3 into 4. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ, 4 4 16 ಡಿವೈಡೆಡ್ ಬೈ √3. √3 ಅಂತಂದ್ರೆ ನಿಮಗೆ ಮುಂಚೆನೆ ಅರ್ಥ ಮಾಡ್ಕೊಂಡಿರ್ಬೇಕು √3ಗೆ ಎಷ್ಟು ಆನ್ಸರ್ ಬರಬಹುದು.
ಈಗ 4 ಅಂತಂದ್ರೆ √4 ಅಂತಂದ್ರೆ 2 ಇದೆ ಆನ್ಸರು. ಹಾಗಾದ್ರೆ √3 ಅಂದ್ರೆ ಎಷ್ಟು ಬರ್ಬೋದು ಒಂದು ಅಂದಾಜು ಹಾಕೋಬೇಕು. ಸೊ 1.5, 1.6, 1.7 ಅನ್ನೋದು. ಸೊ 16 ಡಿವೈಡೆಡ್ ಬೈ 1.7 ಬರುತ್ತೆ ಅನ್ಕೊಳ್ಳಿ. ಸೊ ಫೈನಲ್ ಆಗಿ ಆನ್ಸರ್ ನೋಡಿ ಎಷ್ಟು ಬರುತ್ತೆ ಅನ್ನೋದು. ಸೊ ನಿಮಗೆ ಫೈನಲ್ ಆನ್ಸರ್ 9.23 ಆಂಗ್ಸ್ಟ್ರಾಮ್ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಏನು? ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 2015 KCET ಅಲ್ಲಿ ಕೇಳೋ ಕ್ವಶನ್, sodium metal crystallizes in a body centered cubic lattice with a unit cell edge ಹೇಳಿದ್ದಾರೆ ನಮಗೆ. ಏನು ಎಡ್ಜ್ ಅಂದ ತಕ್ಷಣ ಎ 4.29 ಆಂಗ್ಸ್ಟ್ರಾಮ್ ಹೇಳ್ತಿದ್ದಾರೆ. 4.29 ಆಂಗ್ಸ್ಟ್ರಾಮ್. ದ ರೇಡಿಯಸ್ ಆಫ್ ದಿ ಸೋಡಿಯಂ ಆಟಮ್ ಇಸ್ ಅಪ್ರಾಕ್ಸಿಮೇಟ್ಲಿ ಏನು ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರೆ? ರೇಡಿಯಸ್. ಸೊ ಆಗ್ಲೇ ನಾವೇನ್ ಮಾಡಿದ್ವಿ, ರೇಡಿಯಸ್ ಇತ್ತು, ಏನು ಎಡ್ಜ್ ಲೆಂತ್ ಕಂಡುಹಿಡಿದ್ವಿ. ಬಟ್ ಇವಾಗ ನಮಗೆ ಎಡ್ಜ್ ಲೆಂತ್ ಕೊಟ್ಟವ್ರೆ, ರೇಡಿಯಸ್ ಕಂಡುಹಿಡ್ಕೋಬೇಕು. ಸೇಮ್ ಫಾರ್ಮುಲಾ ಆವಾಗಲೇ ಏನು ಯೂಸ್ ಮಾಡಿರ್ತೀರೋ ಅದೇ ಫಾರ್ಮುಲಾ. ಸೊ ಆರ್ ಕಂಡುಹಿಡ್ಕೋಬೇಕಷ್ಟೇ. ಆರ್ √3/4a. ಸೊ ಆರ್ ಇಸ್ ಈಕ್ವಲ್ ಟು √3/4 ಎ ಅಂತಷ್ಟು 4.29 ಆಂಗ್ಸ್ಟ್ರಾಮ್. ಸೊ ಇವಾಗ ಸಾಲ್ವ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ? 1.86 ಆಂಗ್ಸ್ಟ್ರಾಮ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆನಾ? ಹಾಗೆ ನೆಕ್ಸ್ಟ್ ಒನ್ ಹೋಗೋಣ. 4th one, ಫಾರ್ ಎ ಕ್ಯೂಬಿಕ್ ಜಾಮೆಟ್ರಿ ದ ಲಿಮಿಟಿಂಗ್ r+ divided by r- is. ಸೊ ಫಾರ್ ಎ ಕ್ಯೂಬಿಕ್ ಜಾಮೆಟ್ರಿ, ಕ್ಯೂಬಿಕ್ ಸ್ಟ್ರಕ್ಚರ್ಗೆ ಯಾವುದು ಬರುತ್ತೆ ಇಲ್ಲಿ ಅಂತ ಕೇಳ್ತಿರೋದು. ಕ್ಯೂಬಿಕ್ ಸ್ಟ್ರಕ್ಚರ್ಗೆ ಸೊ ರೇಡಿಯಸ್ r+ ಮತ್ತೆ r- ಡಿವೈಡ್ ಮಾಡಿದಾಗ ನಿಮ್ಗೆ ವ್ಯಾಲ್ಯೂ ಯಾವ ರೇಂಜಲ್ಲಿ ಇರುತ್ತೆ ಅಂತ ಕೇಳ್ತಿರೋದು. ಸೊ ಇಲ್ಲಿ 0.414 ಇದೆ. 414 ಇತ್ತಂದ್ರೆ ಏನ್ ಬರುತ್ತೆ? 0.155 ಇದ್ರೆ ಏನು? ಗ್ರೇಟರ್ ದೆನ್ 0.73 ಅಂದ್ರೆ ಏನು? 0.731 ಅಂತ ಬಂದ್ರೆ ಯಾವ ಸ್ಟ್ರಕ್ಚರ್ ಬರುತ್ತೆ ಅಂತ ನೋಡೋಣ. ಸೊ ಇವಾಗ ಇಲ್ಲಿ ತಗೊಂಡಿದ್ದೀನಿ ನಾನು. ಇವಾಗ 0.414 ಎಲ್ಲಿ ಕಾಣಿಸ್ತಿದೆ? 0.414 ಇಲ್ಲಿದೆ. ಸೊ ಅದರ ಕೋಆರ್ಡಿನೇಷನ್ ನಂಬರ್ 6 ಸ್ಟ್ರಕ್ಚರ್ ಏನಿದೆ ಆಕ್ಟಾಹೈಡ್ರಲ್ ಆಯ್ತು. ಇದು 0.155 ಎಲ್ಲಿ ಬರ್ತಾ ಇದೆ? ಈ ರೇಂಜ್ ಅಲ್ಲಿ ಬರ್ತಾ ಇದೆ. ಸೊ ಅದ್ರ 3 ಪ್ಲೇನಾರ್ ಟ್ರೈಗೋನಲ್ ಬಂತು ಸ್ಟ್ರಕ್ಚರ್, ಟ್ರೈಗೋನಲ್. ಸೊ ನೆಕ್ಸ್ಟ್ ಗ್ರೇಟರ್ ದೆನ್ 0.731. ಸೊ ಗ್ರೇಟರ್ ದೆನ್ 0.731 ಅಂತಂದ್ರೆ ಯಾವ್ದು ಬರ್ತಾ ಇದೆ ಇಲ್ಲಿ? ಗ್ರೇಟರ್ ದೆನ್ 731 ಅಂತಂದ್ರೆ 0.7ಗಿಂತ ಜಾಸ್ತಿ. ಸೊ 0.7ಗಿಂತ ಜಾಸ್ತಿ ಅಂತಂದ್ರೆ 8 ಬರ್ತಿದೆ, ದಟ್ ಈಸ್ BCC. ಸೊ BCC ಅಂತಂದ್ರೆ BCC ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು 0.731 ಅಂದ್ರೆ ಎಲ್ಲಿಗೆ ರೇಂಜ್ ಆಗ್ತಿದೆ? 0.3 to 0.7 ಅಂತಂದ್ರೆ ಯಾವ್ದು ಬರ್ತಿದೆ ಇಲ್ಲಿ? ಆಕ್ಟಾಹೈಡ್ರಲ್. ಸೊ ಇದು ಆಕ್ಟಾಹೈಡ್ರಲ್ಗೆ ಬರುತ್ತೆ. ಸೊ ಈ ತರ. ಸೊ ಆನ್ಸರ್ ಬಂದು ನಿಮಗೆ 0.731, ದಟ್ ಈಸ್ ಕ್ಯೂಬಿಕ್ ಜಾಮೆಟ್ರಿ. ಸೊ ನೆಕ್ಸ್ಟ್ ಒನ್ ಹೋಗೋಣ, 5th one. ಸೊ 5th one, a metal crystallizes as BCC lattice with edge length of a unit cell equal to. ಸೊ edge length ಎಷ್ಟು ಕೊಟ್ಟಿದ್ದಾರೆ? A is equal to 0.304 nanometer ಕೊಟ್ಟಿದ್ದಾರೆ edge length. If the molar mass of the metal is, molar mass ಅಂತಂದ್ರೆ m ಎಷ್ಟು ಕೊಟ್ಟಿದ್ದಾರೆ? 50.3 ಗ್ರಾಮ್ ಪರ್ ಮೋಲ್. ಈಗ ಇಫ್ ದಿ ಮೋಲಾರ್ ಮಾಸ್ ಆಫ್ ಮೆಟಲ್ ಇಸ್ ದಿಸ್, ಇಟ್ಸ್ ಡೆನ್ಸಿಟಿ ಏನ್ ಕಂಡುಹಿಡಬೇಕು? ಈಗ ಡೆನ್ಸಿಟಿ ಕಂಡುಹಿಡಬೇಕು, ಡೆನ್ಸಿಟಿ ಫಾರ್ಮುಲಾ. ಈಗ ಯೂನಿಟ್ ನೋಡಿ ಯಾವ ಫಾರ್ಮಲ್ ಇದೆ? ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ನಮಗೆ ಇಲ್ಲಿ ನೋಡಿ ನ್ಯಾನೋಮೀಟರ್ ಇದೆ, ಇದನ್ನೇನೋ ಮಾಡ್ಕೊಳ್ಳೋಣ, ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಹಾಗೆ 0.304 × 10⁻⁷ ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಯಾವುದು? ಎಡ್ಜ್ ಲೆಂತ್ನ. ಸೊ ಅವೇನ್ ಮಾಸ್ ಹಾಗೆ ಇದೆ. ಇವಾಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. D is equal to Z into M divided by Avogadro value into AQ. ಸೊ ಇಷ್ಟು ಮಾಡಿದಾಗ 2 × 50.3 divided by Avogadro ನಂಬರ್ ಅಂದ್ರೆ ಏನು? 6 × 10⁻23 ಇಂಟು A ಕ್ಯೂಬ್ಗೆ ಏನಿದೆ ವ್ಯಾಲ್ಯೂ? 0.304 × 10⁻⁻7 ಹೋಲ್ ಕ್ಯೂಬ್ ಬರ್ತಾ ಇದೆ ನಿಮಗೆ. ಸೊ ಇಷ್ಟು ನಿಮಗೆ ಸಾಲ್ವ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಒಂದ್ಸತಿ ನೀವು ಚೆಕ್ ಮಾಡಿ. ಸೊ 5.945 ಬರುತ್ತೆ ಆನ್ಸರು.
ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ನ ಪ್ರಾಕ್ಟೀಸ್ ಮಾಡಿದ್ರಷ್ಟೇ ನಿಮಗೆ ಈಸಿ ಆಗೋದು ಎಕ್ಸಾಮ್ ಟೈಮಲ್ಲಿ. ಸೊ ನೆಕ್ಸ್ಟ್ 2016 ಅಲ್ಲಿ ಕೇಳಿರೋ ಕ್ವಶನ್, ಸ್ಕಾಟಿ ಡಿಫೆಕ್ಟ್ ಇನ್ ಎ ಕ್ರಿಸ್ಟಲ್ ಈಸ್ ಅಬ್ಸರ್ವ್ಡ್ ವೆನ್. ಸೊ ಸ್ಕಾಟಿ ಡಿಫೆಕ್ಟ್ ಯಾವಾಗ ಕಂಡು ಬರುತ್ತೆ ಅನ್ನೋದು. ಸೊ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಕಾಟಿ ಅಂಡ್ ಫ್ರಾಂಕಲ್ ಡಿಫೆಕ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇದಕ್ಕೆ ಆನ್ಸರ್ ಮಾಡಬಹುದು. ಸೊ ಫಸ್ಟ್ ಆಪ್ಷನ್ ನೋಡಿ, ಅನ್ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್ ಆರ್ ಮಿಸ್ಸಿಂಗ್. ಅನ್ಈಕ್ವಲ್ ಅಂತ ಹೇಳಿದ್ದಾರೆ, ಅನ್ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್ ಆರ್ ಮಿಸ್ಸಿಂಗ್ ಫ್ರಮ್ ದಿ ಲ್ಯಾಟಿಸ್. ಸೊ ಇದು ಸರಿನಾ? ಇಲ್ಲ. ಸೊ ಏನಿರಬೇಕು, ಸ್ಕಾಟಿ ಡಿಫೆಕ್ಟ್ ಅಂದ ತಕ್ಷಣ ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್ ಆರ್ ಮಿಸ್ಸಿಂಗ್ ಅಂತ ಬರಬೇಕು ಡೆಫಿನೇಷನ್. ಸೊ ಸೆಕೆಂಡ್ ಆಪ್ಷನ್ ನೋಡೋಣ, ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ ಅಂಡ್ ಆನಯನ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದಿ ಲ್ಯಾಟಿಸ್ ಅಂತ ಹೇಳ್ತಿದ್ದಾರೆ. ಸೊ ಇದು ರೈಟ್ ಆಪ್ಷನ್. ಹಾಗೇನೆ ಥರ್ಡ್ ಒನ್ ನೋಡೋಣ, ಆನ್ ಅಯಾನ್ ಲೀವ್ಸ್ ಇಟ್ಸ್ ನಾರ್ಮಲ್ ಸೈಟ್ ಅಂಡ್ ಆಕ್ಯುಪೈಸ್ ಇಂಟರ್ಸ್ಟಿಷಿಯಲ್ ಸೈಟ್. ಸೊ ಇದು ಯಾವುದಕ್ಕೆ ಬರುತ್ತೆ? ಸೊ ಇದು ಫ್ರಾಂಕಲ್ ಡಿಫೆಕ್ಟ್ ಬರುತ್ತೆ, ಫ್ರಾಂಕಲ್ ಡಿಫೆಕ್ಟ್ಗೆ. ಸೊ ಅಯಾನ್ ಅಂತಂದ್ರೆ ಕ್ಯಾಟ್ ಅಯಾನ್ ಆಗಿರಬೇಕು. ಹಾಗೆ ನೆಕ್ಸ್ಟ್ ಡಿ, ನೋ ಅಯಾನ್ ಇಸ್ ಮಿಸ್ಸಿಂಗ್ ಫ್ರಮ್ ದಿ ಲ್ಯಾಟಿಸ್, ಇದು ಆಗಲ್ಲ. ಸೊ ಹೀಗೆ ನೋಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸೆವೆಂತ್ ಒನ್, ಏಮ್ಸ್ ಅಲ್ಲಿ ಕೇಳೋ ಕ್ವೆಶನ್, ದ ಯೆಲ್ಲೋ ಕಲರ್ ಇನ್ NaCl ಕ್ರಿಸ್ಟಲ್ ಈಸ್ ಡ್ಯೂ ಟು. ಸೊ ಇದನ್ನು ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು. ಸೊ ಯೆಲ್ಲೋ ಕಲರು ಸೋಡಿಯಂ ಕ್ಲೋರೈಡ್ಗೆ ಹೇಗೆ ಬರ್ತಾ ಇದೆ, ಯಾವ್ದ್ರಿಂದ ಬರ್ತಾ ಇದೆ ಅನ್ನೋದು. ಸೊ ಆಪ್ಷನ್ ನೋಡ್ಕೊಂಡು ಹೋಗೋಣ, ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ ಇನ್ F center, ರಿಫ್ಲೆಕ್ಷನ್ ಆಫ್ ಲೈಟ್ ಫ್ರಮ್ ಕ್ಲೋರಿನ್ ಅಯಾನ್ ಆನ್ ಸರ್ಫೇಸ್, ರಿಫ್ರಾಕ್ಷನ್ ಆಫ್ ಲೈಟ್ ಫ್ರಮ್ ಸೋಡಿಯಂ ಅಯಾನ್, ಆಲ್ ಆಫ್ ದಿ ಎಬೋ. ಇಷ್ಟರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್? ಸೊ ಯೆಲ್ಲೋ ಕಲರ್ ಆಫ್ ಸೋಡಿಯಂ ಕ್ಲೋರೈಡ್ ಇದು ಯಾಕೆ ಅಂತಂದ್ರೆ ಡ್ಯೂ ಟು F center. F center ಅಲ್ಲಿ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ ಇಫ್ F center. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ F center ಎಷ್ಟು ಜಾಸ್ತಿ ಇರುತ್ತೋ ಕಲರ್ ಇಂಟೆನ್ಸಿಟಿನೂ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಗಿವ್ಸ್ ಬೋತ್ ಫ್ರಾಂಕಲ್ ಅಂಡ್ ಸ್ಕಾಟಿ ಡಿಫೆಕ್ಟ್. ಸೊ ಫ್ರಾಂಕ್ ಮತ್ತೆ ಸ್ಕಾಟಿ ಡಿಫೆಕ್ಟ್ ಎಕ್ಸಾಂಪಲ್ಸ್ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ದೆ. ಅದ್ರ ಜೊತೆ ಒಂದು ಎಕ್ಸಾಂಪಲ್ ಎರಡಕ್ಕೂ ಆಗುತ್ತೆ. ಅದು ಯಾವುದು ಅಂತಂದ್ರೆ AGBR. ಸೊ ಇಂಪಾರ್ಟೆಂಟ್ ಇದು. AGBR ಫ್ರಾಂಕಲ್ ತೋರಿಸುತ್ತೆ, ಸ್ಕಾಟಿ ಡಿಫೆಕ್ಟ್ ತೋರಿಸುತ್ತೆ. ಸೊ ನೆಕ್ಸ್ಟ್ ಒನ್, ನೈನ್ತ್ ಒನ್, ದ ಕ್ರಿಸ್ಟಲ್ ವಿತ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಈಸ್. ಸೊ ನಾನು ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ಸ್ ಮತ್ತೆ F center ಎಲ್ಲ ಓದ್ಬೇಕಾದ್ರೆ ನೀವು ಎಕ್ಸಾಂಪಲ್ಸ್ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಸ್ಕಾಟಿ, ಫ್ರಾಂಕಲ್, ಸೊ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್. ಇದು ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಂತ ಕೇಳಿದರೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ FeO, ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ಗೆ ಕೊಟ್ಟಿರೋ ಎಕ್ಸಾಂಪಲ್ FeO. ಸೊ ನೆಕ್ಸ್ಟ್ 10th ಒನ್, ದ ಟೋಟಲ್ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ ಇನ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್, ಟೆಟ್ರಾಹೈಡ್ರಲ್ ವಾಯ್ಡ್. ಸೊ ನಿಮಗೆ ಗೊತ್ತಿದೆ, ಇನ್ CP ಅಂದ ತಕ್ಷಣ ಸೊ N ಅಂತ ತಗೊಂಡ್ರೆ ಟೆಟ್ರಾಹೈಡ್ರಲ್ ವಾಯ್ಡ್ 2N ಆಗುತ್ತೆ. ಆಕ್ಟಾಹೈಡ್ರಲ್ ವಾಯ್ಡ್ N ಇರುತ್ತೆ. ಸೊ ಟೆಟ್ರಾಹೈಡ್ರಲ್ ವಾಯ್ಡ್ ಡಬಲ್ ಇರುತ್ತೆ ಅಂತ ಹೇಳಿದೀವಿ. ಈಗ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ? 4 ಆಟಮ್ಸ್, FCC. ಓಕೆ, ಇವಾಗ ಟೆಟ್ರಾಹೈಡ್ರಲ್ ವಾಯ್ಡ್ ಎಷ್ಟಾಗಿರ್ಬೇಕು ಹಾಗಾದ್ರೆ? 2 into 4. Okay, 4 2s are 8. Therefore, option B is the right answer. ಹಾಗೆ ನೆಕ್ಸ್ಟ್ 11th ಒನ್ ಹೋಗೋಣ. ಸೊ 11th ಒನ್ ಬಂದು 2020 ಅಲ್ಲಿ ಕೇಳಿರೋ ಕ್ವಶನ್ ಇದು. ಎ ಮೆಟಲ್ ಕ್ರಿಸ್ಟಲೈಸಸ್ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ವಿತ್ ಅ ಮೆಟಾಲಿಕ್ ರೇಡಿಯಸ್ √2 angstrom. The volume of unit cell in ಮೀಟರ್ ಕ್ಯೂಬ್ ಈಸ್ ಅಂತ ಕೇಳಿದ್ದಾರೆ. ಮೀಟರ್ ಕ್ಯೂಬ್ ಅಲ್ಲಿ ನಾವು ಇವಾಗ ಕೊಡಬೇಕು. ಸೊ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಫೇಸ್ ಸೆಂಟರ್ಡ್ ಇದು FCC. ಸೊ ಸ್ಟ್ರಕ್ಚರ್ ವಿತ್ ಮೆಟಾಲಿಕ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? √2 angstrom ಇದೆ ನಮಗೆ. ಸೊ ದ ವಾಲ್ಯೂಮ್ ಕಂಡುಹಿಡಬೇಕಾಗಿರೋದು A ಕ್ಯೂಬ್ ಕಂಡುಹಿಡಬೇಕು. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ, R ಮತ್ತೆ ಎಡ್ಜ್ ಲೆಂತ್ ರಿಲೇಷನ್ ಏನ್ ಫಾರ್ಮುಲಾ ಅನ್ನೋದು. ಸೊ FCCಗೆ ಫಾರ್ಮುಲಾ R is equal to √2A divided by 4. ಈಗ R ಏನ್ ಕೊಟ್ಟಿದ್ದಾರೆ? √2 ಅಂತ ಕೊಟ್ಟಿದ್ದಾರೆ. ಆನ್ಸ್ಟ್ರಾಮ್ ಅಲ್ಲಿ ಇದೆ, ಬಟ್ ಇಲ್ಲಿ ಯೂನಿಟ್ ಆನ್ಸ್ಟ್ರಾಮ್ ಅಲ್ಲಿ ಇಟ್ಟಿಲ್ಲ, ಮೀಟರ್ಸ್ ಅಲ್ಲಿ ತಗೋಬಿಟ್ಟಿದ್ದಾರೆ. ಹಾಗಾಗಿ ಇಂಟು 10⁻⁻10 ಅಂತ ಹಾಕೊಳ್ಳೋಣ, ಮೀಟರ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ √2/4 A ಕಂಡುಹಿಡಿಬೇಕಾಗಿರೋದು A. ಸೊ ಹಾಗೆ ಉಳಿಸ್ಕೊಳ್ಳೋಣ. ಸೊ A
4 ನಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ. √2 into 10⁻⁻10 divided by √2. √2 ಕ್ಯಾನ್ಸಲ್. ಸೊ ಫೈನಲ್ ಆಗಿ ಏನ್ ಬಂತು, 4 into 10⁻10 ಬರ್ತಾ ಇದೆ. ಎ ಯಾವುದು, ಎ ನಮ್ಗೆ ಸಿಕ್ಕಿದೆ. ಈಗ ಅವ್ರು ಕೇಳ್ತಿರೋದು ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಏನು, ಎ ಕ್ಯೂಬ್. ಸೊ ಎ ಕ್ಯೂಬ್ ಮಾಡ್ಬೇಕು ಇವಾಗ. ಎ ಕ್ಯೂಬ್ ಇಸ್ ಈಕ್ವಲ್ ಟು 4 into 10⁻10 ಹೋಲ್ ಕ್ಯೂಬ್ ಮಾಡಿ. ಸೊ ಅವಾಗ ಎಷ್ಟಾಗುತ್ತೆ, 4 4 16 16 4 64. 10 3 ಟೈಮ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 30 -30 ಆಯ್ತು ಎ ಕ್ಯೂಬ್ಗೆ ಆನ್ಸರ್. ಈಗ ಇಲ್ಲಿ ನೋಡ್ಬೇಕು ಈ ಆನ್ಸರ್ ಇದೆಯಾ ಅನ್ನೋದು. ಯಾವುದು, 64 into 10⁻30. 64 ಇದೆಯಾ ಇಲ್ಲಿ, 64 ಇದೆಯಾ, ಎಲ್ಲೂ ಇಲ್ಲ. 64 ಬದಲು ಏನಿದೆ ಇಲ್ಲಿ, 6.4 6.4 ಅಂತಿದೆ. ಓಕೆನಾ. ಇಲ್ಲಿ 10⁻29 ಇದೆ, 10⁻30 ಇದೆ. ಸೊ ಇದೆರಡರಲ್ಲಿ ಇವಾಗ ಯಾವ್ದು ತಗೊಳ್ಳೋದು, ಇದು 64 ಇದೆ, ಇದನ್ನ 6.4 ಅಂತ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಸೊ ಪಾಯಿಂಟ್ ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿ, ಇಲ್ಲಿಗೆ ಶಿಫ್ಟ್ ಮಾಡಿ. ಸೊ ಪಾಯಿಂಟ್ ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಪವರ್ ಏನಾಗುತ್ತೆ, 10⁻+1. ಸೊ ಆಗ ನಿಮ್ಗೆ 6.4 into 10⁻29 ಬರುತ್ತೆ ಎ ಕ್ಯೂಬ್ಗೆ ಆನ್ಸರ್, -29. ಸೊ ಆಪ್ಷನ್ ಯಾವ್ದಾಯ್ತು, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಈ ತರ ಸಾಲ್ವ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ಗೆ ಬಂದಿರೋ ವ್ಯಾಲ್ಯೂ ಇಲ್ಲದಿದ್ರೆ ಪಾಯಿಂಟ್ ನ ಶಿಫ್ಟ್ ಮಾಡಿ ಆನ್ಸರ್ ನ ಫೈಂಡ್ ಔಟ್ ಮಾಡಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ 12th one. This is also from 2020 question paper. And metal exists as an oxide, but the formula M0.96O metal oxide formation ಅಲ್ಲಿದೆ. ಸೊ ಇಲ್ಲಿ ನೋಡಿ ಸ್ಟೆಕ್ಯೋಮೆಟ್ರಿ 0.96 ಇದೆ, ಪಾಯಿಂಟ್ ಸಮಥಿಂಗ್ ಅಲ್ಲಿ ಇದೆ. ಮೆಟಲ್ ಎಂ ಕ್ಯಾನ್ ಎಕ್ಸಿಸ್ಟ್ ಆಸ್, ಸೊ ಇಲ್ಲಿರೋ ಮೆಟಲ್ ಎರಡು ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಎಕ್ಸಿಸ್ಟ್ ಆಸ್ M2+ ಮತ್ತೆ M3+. and its oxide M0.96O metal oxide. The percentage of M3+ in the oxide is nearly. ಸೊ ಇವಾಗ ಪರ್ಸೆಂಟೇಜ್ ಆಫ್ M3+ ನೀವು ಕಂಡುಹಿಡ್ಕೋಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್, ಸ್ವಲ್ಪ ಟ್ವಿಸ್ಟೆಡ್ ಆಗೂ ಇದೆ. ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಈ ತರ ಕ್ವಶನ್ಸ್ ಏನಾರ ಬಂತು ಅಂದ್ರೆ ಈ ಮೆಥಡ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೋಬಹುದು. ಓಕೆನಾ. ಸೊ ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ, ಮೆಟಲ್ ಅನ್ನೋದು ಎರಡು ಫಾರ್ಮ್ ಅಲ್ಲಿ ಇದೆ. ಇವಾಗ ಇದು ಮೆಟಲ್ ಆಕ್ಸೈಡ್ ಕೊಟ್ಟಿರೋದು, ಮೆಟಲ್ ಆಕ್ಸೈಡ್ ಕೊಟ್ಟಿದ್ದಾರೆ ನಮ್ಗೆ. ಅದರಲ್ಲಿ ಮೆಟಲ್ M+2+3 ಫಾರ್ಮ್ ಅಲ್ಲಿ ಇದೆ. ಓಕೆನಾ. ಇನ್ನು ಆಕ್ಸಿಜನ್ ಚಾರ್ಜ್ ನಿಮ್ಗೆ ಗೊತ್ತಿದೆ, ಆಕ್ಸಿಜನ್ -2. ಈಗ ಲೆಟ್ M+2 ಅನ್ನೋದನ್ನ ನಾವು X ಅಂತ ತಗೋಣ. ಆಗ M+3 ಅನ್ನೋದು 0.96 X ಆಗುತ್ತೆ. ಓಕೆ. ಈಗ ನಾವೇನ್ ಮಾಡೋಣ, ಆಕ್ಸಿಡೇಷನ್ ಸ್ಟೇಟ್ X ಕಂಡುಹಿಡ್ಕೊಳ್ಳೋಣ. ಓಕೆ. ಸೊ X ಹೇಗೆ ಕಂಡುಹಿಡಿಯೋದು, ಈಗ ಏನಂದ್ರೆ ಎಂ ಮೆಟಲ್ 2+ ನ X ಅಂತ ತಗೊಂಡಿನಿ, ಎವ್ರಿ ಟೈಮ್ 3+ ನ 0.96 X ಅಂತ ತಗೊಂಡಿದ್ದೀನಿ. ಈಗ X ಕಂಡುಹಿಡಿಯಬೇಕು, ಅದಕ್ಕೆ ಏನ್ ಮಾಡ್ತೀವಿ, ಇವಾಗ ಮೆಟಲ್ ಆಕ್ಸೈಡ್. ಸೊ ಮೆಟಲ್ ಆಕ್ಸೈಡ್ ಅಲ್ಲಿ ಎಂಗೆ ಯಾವುದೆಲ್ಲ ಇದೆ, +2 ಇದೆ. ಸೊ +2 ಅಂತ ಹಾಕೊಂಡೆ. ಸೊ ಮೆಟಲ್ ನ ಏನಂತ ತಗೊಂಡಿರಿ, X ಅಂತ ತಗೊಂಡು X ಅಂತ ಬರ್ಕೊಂಡೆ, ಪ್ಲಸ್. ಅದಾದ್ಮೇಲೆ ಮೆಟಲ್ 3+ ನ +3. ಸೊ ಇದನ್ನ ಏನಂತ ಇಂಡಿಕೇಟ್ ಮಾಡಿದೀವಿ, 0.96 X ಅಂತ ತಗೊಂಡಿದ್ದೀವಿ, ಪ್ಲಸ್ ಆಕ್ಸಿಜನ್. ಸೊ ಆಕ್ಸಿಜನ್ ಎಷ್ಟಿದೆ ನಿಮಗೆ, 1 ಇದೆ, 1. ಸೊ ಆಕ್ಸಿಜನ್ ಚಾರ್ಜ್ -2, ದಟ್ ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದ್ಯಾ. ಇದು ಮೆಟಲ್ ಚಾರ್ಜ್, ಅದನ್ನ X ಅಂತ ತಗೊಂಡಿದೀವಿ. ಮತ್ತೆ ಮೆಟಲ್ 3+, ಸೊ ಅದರ ಚಾರ್ಜ್ ಇದನ್ನ -0.96 X ಅಂತ ತಗೊಂಡಿದ್ದೀವಿ. ಇನ್ನು ಆಕ್ಸಿಜನ್ 1 ಇದೆ, ಸೊ ಅದರ ಚಾರ್ಜ್ -2. ಸೊ ಇದನ್ನ ಸಾಲ್ವ್ ಮಾಡಿ ನಮ್ಗೆ ಅವಾಗ ನಿಮ್ಗೆ X ವ್ಯಾಲ್ಯೂ ಸಿಗುತ್ತೆ. ಸೊ 2X ಪ್ಲಸ್ 3 into 0.96 ಮಾಡಿದ್ರೆ 2.88 ಮೈನಸ್ 3X -2 ದಟ್ ಈಸ್ ಈಕ್ವಲ್ ಟು 0. ಹೀಗೆ ಬರ್ತಾ ಇದೆ ನಿಮಗೆ ಆನ್ಸರ್ ವ್ಯಾಲ್ಯೂ. ಇವಾಗ 2X - 3X ಇದೆ, ಇದೇ ಬರ್ಕೋಬಹುದು -X. ಓಕೆನಾ. 2.88 -2 ಎಷ್ಟು ಬರುತ್ತೆ, ಸೊ ಪ್ಲಸ್ 0.8 ಬರ್ತಾ ಇದೆ. ಇದನ್ನ ರೈಟ್ ಸೈಡ್ ತಗೋತೀನಿ, 0.88, ಸೊ ಮೈನಸ್ ಬರ್ತಾ ಇದೆ. ಸೊ ಫೈನಲ್ ಆಗಿ ನಿಮಗೆ X is equal to 0.88 ನಿಮಗೆ ಆನ್ಸರ್ ಬರುತ್ತೆ. X ಗೆ ವ್ಯಾಲ್ಯೂ 0.88 ಆನ್ಸರ್.
ಈಗ ನಮಗೆ ಪರ್ಸೆಂಟೇಜ್ ಆಫ್ ಯಾವ್ದು ಬೇಕಾಗಿರೋದು, ಪರ್ಸೆಂಟೇಜ್ ಆಫ್ M3+. ಇವಾಗ ಬಂದಿರೋ ಎಕ್ಸ್ ವ್ಯಾಲ್ಯೂನ ಏನು ಮಾಡ್ತೀರಾ, ಇಲ್ಲಿಗೆ ಅಪ್ಲೈ ಮಾಡಿ. ಓಕೆನಾ, 0.96 ಮೈನಸ್ 0.88 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ವ್ಯಾಲ್ಯೂ, 0.08 ಬರುತ್ತೆ. 0.08. ಈಗ ಇದನ್ನ ಪರ್ಸೆಂಟೇಜ್ಗೆ ಹಾಕೋಣ. ಪರ್ಸೆಂಟೇಜ್ ಆಫ್ M3+ ಅಯಾನ್ ಈಸ್ ಈಕ್ವಲ್ ಟು, ಸೊ ಹೇಗೆ ಪರ್ಸೆಂಟೇಜ್ ಕಂಡುಹಿಡಿಯೋದು, 0.08 ಬಂದಿರೋ ವ್ಯಾಲ್ಯೂನು, ಸೊ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂ 0.96, 0.08 ಬಂದಿರೋ ವ್ಯಾಲ್ಯೂ ಇಲ್ಲಿ ನಿಮಗೆ ಮೆಟಲ್ಗೆ ಓವರ್ ಆಲ್ ಕೊಟ್ಟಿರೋದೆಷ್ಟು 0.96 ಡಿವೈಡೆಡ್ ಬೈ 0.96 ಇಂಟು 100 ಮಾಡಿ, ಆಗ ನಿಮಗೆ ಆನ್ಸರ್ 8.33% ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಹೋಗೋಣ 2019 ಕ್ವಶನ್. ದ ನಂಬರ್ ಆಫ್ ಆಟಮ್ಸ್ ಇನ್ 2.4 gram of body centered, the number of atoms in 2.4 grams ಅಂತ ಹೇಳ್ತಾ ಇದ್ದಾರೆ ಆಫ್ ಬಾಡಿ ಸೆಂಟರ್ ಕ್ಯೂಬಿಕ್ ಕ್ರಿಸ್ಟಲ್ ವಿತ್ ಎಡ್ಜ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, A is equal to 200 ಪೈಕೋಮೀಟರ್. ಮತ್ತೆ ಡೆನ್ಸಿಟಿ ಕೊಟ್ಟಿದ್ದಾರೆ 10, ಅದಾದ್ಮೇಲೆ ಅವಗ್ಯಾಡ್ರೋ ನಂಬರ್ ಕೊಟ್ಟಿದ್ದಾರೆ. ಸೊ ನಾವು ಕಂಡುಹಿಡಬೇಕಾಗಿರೋದೇನು, ದ ನಂಬರ್ ಆಫ್ ಆಟಮ್ಸ್ ಇನ್ 2.4 grams. ಸೊ 2.4 ಗ್ರಾಮ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು Zm ಡಿವೈಡೆಡ್ ಬೈ A ಕ್ಯೂಬ್ ಅವಗ್ಯಾಡ್ರೋ ನಂಬರ್. ಓಕೆನಾ, ಇವಾಗ ನಾವು ಏನು ಕಂಡುಹಿಡಬೇಕು, ದ ನಂಬರ್ ಆಫ್ ಆಟಮ್ಸ್ ಇನ್ 2.4 grams. ಸೊ ಗ್ರಾಮ್ಸ್ ಅಂದ ತಕ್ಷಣ ನಾವು ಮಾಸ್ ಕಂಡುಹಿಡಿಬೇಕು. ಸೊ ಮಾಸ್ ಅನ್ನೋದು ಹಾಗೆ ಹಿಡ್ಕೊಳ್ಳಿ, ಇನ್ನು ಮಿಕ್ಕಿದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ Z. ಓಕೆ, ಸೊ ಡೆನ್ಸಿಟಿ ಏನು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಹಾಗೇನೆ A ಕ್ಯೂಬ್ ಏನಿದೆ 200 ಪೈಕೋಮೀಟರ್. 200 ಪೈಕೋಮೀಟರ್ ಇದೆ. ಇದನ್ನ 200 ಇಂಟು 10⁻⁻10 ಮಾಡ್ಕೊಳ್ಳೋಣ, ಇಂಟು 10⁻⁻10, ದಟ್ ಈಸ್ ಇಂಟು 6 ಇಂಟು 10⁻23 ಅವಗ್ಯಾಡ್ರೋ ನಂಬರ್ ಡಿವೈಡೆಡ್ ಬೈ Z ವ್ಯಾಲ್ಯೂ ಹೆಂಗ್ ಬರುತ್ತೆ, ಬಾಡಿ ಸೆಂಟರ್ಡ್, ಸೊ ಹಾಗಾಗಿ 2. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಬರೋ ಆನ್ಸರು 24 ಬರ್ತಾ ಇದೆ. ಓಕೆ, 24 ಗ್ರಾಮ್ಸ್ ನಿಮಗೆ ಬರ್ತಾ ಇದೆ. ಎಂ ಕಂಡಿಡ್ದು 24 ಗ್ರಾಮ್ಸ್ ಬರ್ತಿದೆ. ನಿಮಗೆ ಬೇಕಾಗಿರೋದು ಏನು ಆನ್ಸರು, 2.4 ಗ್ರಾಮ್ಗೆ ಎಷ್ಟು ಆಟಮ್ಸ್ ಅನ್ನೋದು ಬೇಕಾಗಿರೋದು. ಬಟ್ ಇಲ್ಲಿ 24 ಗ್ರಾಮ್ಸ್ ಬಂದಿದೆ ಇಲ್ಲಿ. ಈಗ ಏನು ಮಾಡೋಣ, 24 ಗ್ರಾಮ್ಸ್ ಅಂತಂದ್ರೆ 1 ಮೋಲ್ ಕಂಟೈನ್ಸ್ 24 grams contains Avogadro number value, Avogadro number of atoms. So 24 grams ಅಂತಂದ್ರೆ ಇದು 1 mole. So 1 mole is equal to Avogadro number. ಈಗ ಅವ್ರು ಕೇಳ್ತಿರೋದು 2.4 ಗ್ರಾಮ್ಸ್ಗೆ ಎಷ್ಟು ಅಂತ ಕೇಳ್ತಿದ್ದಾರೆ. ಈಗ ಏನು ಮಾಡಬೇಕು, ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2.4 ಇಂಟು 6 ಇಂಟು 10⁻23 ಡಿವೈಡೆಡ್ ಬೈ 24 ಈಗ ಮಾಡ್ಕೊಳ್ಳಿ. ಈಗ ಹೆಂಗ್ ಕ್ಯಾನ್ಸಲ್ ಮಾಡೋದು, ಇಲ್ಲಿ 2.4 ಇದೆ, 24 ಇದೆ. ಅವಾಗ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದ್ರೆ ಏನು ಮಾಡೋ, ಈ ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡಿ. ಶಿಫ್ಟ್ ಮಾಡಿದಾಗ ಇದು 24 ಆಗುತ್ತೆ, ಡಿವೈಡ್ ಬೈ 24. ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯಿತು, 10⁻⁻1 ಆಯಿತು. ಆಗ 6 ಇಂಟು 10⁻23 ಮೈನಸ್ 1 22. 24 ಕ್ಯಾನ್ಸಲ್ ಆಯಿತು, ನಿಮಗೆ 6 ಇಂಟು 10⁻22 ಬರ್ತಾ ಇದೆ. ಸೊ ಆನ್ಸರ್ ಏನಾಯಿತು, ಆಪ್ಷನ್ ಸಿ. So next 14th question is from 2019. 1 mole of NaCl is doped with 10⁻⁻5 mole of strontium chloride. Question ಅರ್ಥ ಮಾಡ್ಕೋಬೇಕು. 1 mole of sodium chloride is doped with 10⁻⁻5 mole of strontium chloride. The number of cationic vacancy in the crystal lattice will be ಅಂತ ಕೇಳಿರೋದು. ನಾನು ಎಕ್ಸ್ಪ್ಲನೇಷನ್, ಸೊ ನಾನು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಹೇಳ್ಬೇಕಾದ್ರೆ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಸೊ NaCl ಕ್ರಿಸ್ಟಲ್ಸ್ ಇರುತ್ತೆ ಅನ್ಕೊಳ್ಳಿ. ಇವಾಗ NaCl ಪ್ಲೇಸ್ ಆಗಿರುತ್ತೆ. ನಾನು ಇಲ್ಲಿ ತಗೋತಿದ್ದೀನಿ ಕ್ಯೂಬ್ಸ್. ಇವಾಗ ಒಂದು ಕ್ರಿಸ್ಟಲ್ ಅಲ್ಲಿ ಇವಾಗ Na+, ಇಲ್ಲಿ Na+, ಇಲ್ಲಿ Cl-. ಸೊ ಇಲ್ಲಿ Na+, ಇಲ್ಲಿ Cl-, Na+, Cl-, Na+, Cl- ಅಂತ ಇರುತ್ತೆ. ಸೊ ಈಗ ಇದಕ್ಕೆ ಇಲ್ಲಿ ಏನಿರೋ 1 mole of NaCl is doped with 10⁻⁻5
5 ಮೋಲ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್. ಈಗ ನಾನು ಈ ಕ್ರಿಸ್ಟಲ್ಗೆ ಸ್ಟ್ರಾನ್ಷಿಯಂ ಕ್ಲೋರೈಡ್ನ ಆ್ಯಡ್ ಮಾಡಿದ್ರೆ ಎಷ್ಟು ವೇಲೆನ್ಸಿ, ಎಷ್ಟು ಕ್ಯಾಟೈನಿಕ್ ವೇಲೆನ್ಸಿ ನಿಮಗೆ ಕಾಣಿಸಬಹುದು ಅಂತ ಹೇಳ್ತಿರೋದಲ್ಲಿ. ಸೊ ಇವಾಗ ನೋಡಿ, ಸ್ಟ್ರಾನ್ಷಿಯಂ ಅನ್ನೋದು ಅದ್ರ ಚಾರ್ಜು +2, ಸೋಡಿಯಂ ಅನ್ನೋದು Na+1 ಚಾರ್ಜ್. ಈಗ ಇಲ್ಲಿ ಎಲ್ಲ ಸೋಡಿಯಂ ಕ್ಲೋರೈಡ್ ಇದೆ, ನಾವೇನೋ ಸ್ಟ್ರಾನ್ಷಿಯಂ ಆ್ಯಡ್ ಮಾಡ್ತಿದ್ದಂಗೆ ಈ ಸ್ಟ್ರಾನ್ಷಿಯಂ ಏನು ಮಾಡುತ್ತೆ, +2 ಚಾರ್ಜ್ ಅಲ್ವಾ, ಇಲ್ಲೆಲ್ಲ ಪ್ಲಸ್ ಇದೆ. ಸ್ಟ್ರಾನ್ಷಿಯಂ ಕ್ಲೋರೈಡ್ ಆ್ಯಡ್ ಮಾಡ್ತಿದ್ದಂಗೆ ಈ ಸ್ಟ್ರಾನ್ಷಿಯಮು 2 ಸೋಡಿಯಂನ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆನಾ? ಯಾಕೆ 2 ಸೋಡಿಯಂನ ಡಿಸ್ಪ್ಲೇಸ್ ಮಾಡುತ್ತೆ ಅಂದರೆ, ಸೋಡಿಯಂ ಪ್ಲಸ್ ಚಾರ್ಜು, ಸ್ಟ್ರಾನ್ಷಿಯಂ +2 ಚಾರ್ಜು, ಇಟ್ ಕ್ಯಾನ್ ರಿಪ್ಲೇಸ್ 2. ಸೊ 2 ಸೋಡಿಯಂನ ಅದು ಡಿಸ್ಪ್ಲೇಸ್ ಮಾಡುತ್ತೆ ಆ ಜಾಗದಿಂದ. ಸೊ ಹಾಗಾಗಿ ಈಗ ಏನಾಗುತ್ತೆ, ಸ್ಟ್ರಾನ್ಷಿಯಂ ಕ್ಲೋರೈಡ್ ಆ್ಯಡ್ ಮಾಡ್ತಿದ್ದಂಗೆ ಇಲ್ಲಿ ಸೋಡಿಯಂ ಹೋಗಿ ಸ್ಟ್ರಾನ್ಷಿಯಂ ಬರುತ್ತೆ, ಸ್ಟ್ರಾನ್ಷಿಯಂ +2, ಈ ಜಾಗದ ಸ್ಟ್ರಾನ್ಷಿಯಂ +2 ಬಂದು ಕೂರುತ್ತೆ. ಆಮೇಲೆ ಒಂದು ಸೋಡಿಯಂನ ಪುನಃ ಡಿಸ್ಪ್ಲೇಸ್ ಮಾಡಿ ಈ ಜಾಗನ ವೇಲೆನ್ಸಿ ಉಳಿಸ್ಕೊಂಡಿರುತ್ತೆ. ಸೊ ಇದು ಯಾವ ವೇಲೆನ್ಸಿ, ಕ್ಯಾಟೈನಿಕ್ ವೇಲೆನ್ಸಿ ಅಂತ ಕರಿತೀವಿ. ಓಕೆನಾ? ಸ್ಟ್ರಾನ್ಷಿಯಂ ಇಡುತ್ತೆ, 2 ಸೋಡಿಯಂನ ಇರೋ ಜಾಗದಿಂದ ತೆಗೆದಾಕಿ ಒಂದು ಜಾಗದಲ್ಲಿ ಸ್ಟ್ರಾನ್ಷಿಯಂ ಕೂತ್ಕೊಳ್ಳುತ್ತೆ, ಇನ್ನೊಂದು ಜಾಗ ಖಾಲಿನೇ ಉಳ್ಕೊಂಡಿರುತ್ತೆ. ಅದೇ ಇಲ್ಲಿ ಕೇಳ್ತಿರೋದು, ದ ನಂಬರ್ ಆಫ್ ಕ್ಯಾಟೈನಿಕ್ ವೇಕೆನ್ಸೀಸ್ ಇನ್ ಕ್ರಿಸ್ಟಲ್ ಲ್ಯಾಟಿಸ್ ವಿಲ್ ಬಿ. ಎಷ್ಟು ಕ್ಯಾಟೈನಿಕ್ ವೇಲೆನ್ಸೀಸ್ ಬರುತ್ತೆ ಅಂತ. ಸೊ ಇವಾಗ ನಾನು ಇಲ್ಲಿ ಬರೀತೀನಿ, 1 ಮೋಲ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್, 1 ಮೋಲ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್ ಎಷ್ಟು ವೇಕೆನ್ಸಿ ಕೊಡ್ತಿದೆ, 1 ಕ್ಯಾಟೈನಿಕ್ ವೇಕೆನ್ಸಿ ಕೊಡ್ತಾ ಇದೆ. ಹೌದಾ? ಒಂದು ಸ್ಟ್ರಾನ್ಷಿಯಂ ಕ್ಲೋರೈಡ್ ಆ್ಯಡ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಸ್ಟ್ರಾನ್ಷಿಯಂ ಕ್ಲೋರೈಡ್ ಕೂತ್ಕೊಳ್ತು, ಈ ಜಾಗ ಅಲ್ಲಿ ಒಂದು ಸೋಡಿಯಂನ ಡಿಸ್ಪ್ಲೇಸ್ ಮಾಡಿದೆ, ತೆಗೆದಾಕಿದೆ. ಹಾಗಾಗಿ 1 ಮೋಲ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್ ಕ್ಯಾನ್ ಡಿಸ್ಪ್ಲೇಸ್ give 1 cationic vacancy. 10⁻⁻5 mole of ಸ್ಟ್ರಾನ್ಷಿಯಂ ಕ್ಲೋರೈಡ್ ಎಷ್ಟು ವೇಕೆನ್ಸಿ ಕೊಡುತ್ತೆ? 1 ಇದ್ದಿದ್ದಕ್ಕೆ 1 ಬಂತು. 10⁻5 mole ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್ ಗಿವ್ಸ್ ಏನಾಗಿರಬೇಕು, 10⁻5 mole ಆಫ್ ವೇಕೆನ್ಸೀಸೇ ಕೊಡುತ್ತೆ. Therefore, the number of cationic valency is 1 mole. Therefore, the number of cationic vacancy, 1 mole of strontium ಎಷ್ಟು ತೋರಿಸ್ತಿದೆ, 1 cationic valency. 10⁻⁻4 of strontium chloride ಎಷ್ಟು ತೋರಿಸ್ಬೇಕು, 10⁻⁻5 mole of vacancy. ಹಾಗಾದ್ರೆ ನಾವೇನಂತ ಹೇಳ್ಬೋದು, the number of cationic valency ಯಾವುದಕ್ಕೆ ಈಕ್ವಲ್, 1 mole. ಇಲ್ಲಿ ಏನು ಹೇಳಿದೀವಿ, 1 mole of strontium chloride 1 cationic valency. 10⁻⁻5 mole of strontium chloride ಗೆ ಎಷ್ಟು ವೇಲೆನ್ಸಿ ಬಂದು, 10⁻⁻ mole of vacancy. Therefore the number of cationic valency ಎಷ್ಟಾಗಬೇಕು, ಇವಾಗ 10⁻⁻5 mole ಅಂತ ಹೇಳಿದ್ರೆ ಎಷ್ಟು, 10⁻⁻5 1 mole is equal to Avogadro number 6.022 into 10⁻23. So okay, 6.022 into 10⁻23 ಆಯಿತು. 23 - 5 ಮಾಡಿದಾಗ ಎಷ್ಟು ಬಂತು, 0.22 into 10⁻18 ಬರ್ತಿದೆ. ಸೊ ಹಾಗಾಗಿ ಆನ್ಸರ್ ಎಷ್ಟು ಬಂತು, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, 6.022 into 10⁻18. ಸೊ ನೆಕ್ಸ್ಟ್ 15th one ಹೋಗೋಣ. ಎಡ್ಜ್ ಲೆಂತ್ ಆಫ್ ಎ ಕ್ಯೂಬ್, ಎಡ್ಜ್ ಲೆಂತ್ ಅಂದ್ರೆ ಎ ಆಫ್ ಎ ಕ್ಯೂಬ್ ಈಸ್ 300 picometer. ಎಡ್ಜ್ ಲೆಂತ್ 300 picometer ಇದೆ. ಸೊ ಆನ್ಸರ್ ಪೈಕೋಮೀಟರ್ ಇರೋದ್ರಿಂದ ದೇರ್ ಇಸ್ ನೋ ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಬಾಡಿ ಡಯಾಗ್ನಲ್ ವುಡ್ ಬಿ ಅಂತ ಹೇಳಿದ್ದಾರೆ. ಸೊ ಬಾಡಿ ಡಯಾಗ್ನಲ್ ಏನಾಗಿರುತ್ತೆ ಅಂತ ಕೇಳ್ತಿರೋದು. ಸೊ ಬಾಡಿ ಡಯಾಗ್ನಲ್ ಫಾರ್ ಎ ಕ್ಯೂಬ್ ಅನ್ನ BCCಗೆ 3a ಆಗಿರುತ್ತೆ, FCC ಆಯಿತು ಅಂತಂದ್ರೆ √2a ಆಗಿರುತ್ತೆ. ಓಕೆ, ಸೊ ಇವಾಗ ಬಾಡಿ ಡಯಾಗ್ನಲ್ ಕೇಳ್ತಿರೋದು, ಬಾಡಿ ಡಯಾಗ್ನಲ್ ಆಫ್ ಎ ಕ್ಯೂಬ್ ಅಂತ BCC √3a. ಸೊ √3 ಇಂಟು a ಅಂತಂದ್ರೆ 300 picometer. ಸೊ √3 ಅಂದ್ರೆ 1.7 ಇಂಟು 300 picometer ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ, 519.6 picometer ಆನ್ಸರ್ ಬರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಸೊ ಹಾಗೆ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ 2017 ಅಲ್ಲಿ ಕೇಳಿರೋ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ರಿಸ್ಟಲ್ ಹ್ಯಾಸ್ ಯೂನಿಟ್ ಸೆಲ್ ಸಚ್ ದಟ್
ಎ ದಟ್ ಈಸ್ ಸೈಡ್ಸ್, ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್, ಆಲ್ ಆಂಗಲ್ಸ್ ಆರ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಸೊ ಈ ತರ ಬಂದಾಗ ಇಷ್ಟರಲ್ಲಿ ಯಾವ ಕ್ರಿಸ್ಟಲ್ ಸಿಸ್ಟಮ್, ನಾನು ಅವತ್ತೇ ಹೇಳಿದ್ದೆ. ಸೊ ಇದು ಯಾವ ಕ್ರಿಸ್ಟಲ್ ಸಿಸ್ಟಮ್ ಅಂತಾರೋ ಕೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆಕ್ಚುಲಿ ಇದು ಆಪ್ಷನ್ ಅಲ್ಲಿ ಇರೋದು ಎಕ್ಸಾಂಪಲ್ಸ್. ಸೊ ಈ ಎಕ್ಸಾಂಪಲ್ಸ್ ಯಾವ್ದಂತನೂ ತಿಳ್ಕೊಂಡಿರ್ಬೇಕು ಅಂತ ಹೇಳಿದೆ. ಇಷ್ಟರಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ದಿ ರೈಟ್ ಆನ್ಸರ್. ಇದು ಎಕ್ಸಾಂಪಲ್. ಸೊ ನೀವು ನೋಡ್ಕೋಬೇಕು 7 ಕ್ರಿಸ್ಟಲ್ ಸಿಸ್ಟಮ್ದು ಎಕ್ಸಾಂಪಲ್ಸ್ ಮತ್ತೆ ಆ ಕ್ರಿಸ್ಟಲ್ ಸಿಸ್ಟಮ್ ಹೆಸರೇನು ಅನ್ನೋದು. ಸೊ ಇಷ್ಟು ಅದಾದ್ಮೇಲೆ 3 ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟಿದ್ದೀನಿ. Cesium chloride has BCC arrangements. Its unit cell edge length is 400 picometer. Its interionic distance ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತಂದ್ರೆ ಫಾರ್ಮುಲಾ ನೋಡಿ, ಸಿಂಪಲ್ ಕ್ಯೂಬಿಕ್ ಆಯಿತು ಅಂದರೆ D is equal to A. ಸೊ ಆಮೇಲೆ BCC D is equal to √3/2A. ಸೊ ಅದಾದಮೇಲೆ FCCಗೆ D is equal to √2/2A. ಸೊ ಇದು ಡಿಸ್ಟೆನ್ಸ್ ಡಿಗೆ ಫಾರ್ಮುಲಾ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಇಷ್ಟರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ನೋಡ್ಬೇಕು. ಎಡ್ಜ್ ಲೆಂತ್ ಎ ಕೊಟ್ಟಿದ್ದಾರೆ, ನೀವು ಡಿ ನ ಫೈಂಡ್ ಔಟ್ ಮಾಡಬೇಕು, ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಸೊ ಅದಾದ್ಮೇಲೆ ನಿಮಗೆ ರಿಲೇಷನ್ ಬಿಟ್ವೀನ್ ಅಟಮಿಕ್ ರೇಡಿಯಸ್ ಅಂಡ್ ಎಡ್ಜ್ ಲೆಂತ್ ಆಫ್ BCC ಯೂನಿಟ್ ಸೆಲ್ ಈಸ್ ಅಂತ ಕೊಟ್ಟಿದ್ದೀವಿ. ಸೊ ಇದನ್ನು ಅಷ್ಟೇ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡಿ, ಯಾಕಂದ್ರೆ ಈ ಫಾರ್ಮುಲಾ ಮೊದಲೇ ಹೇಳಿದ್ದೀನಿ ನಾನು. ನೆಕ್ಸ್ಟ್ 19th one, an ionic compound is expected to have tetrahedral structure if R plus divided by R minus lies in the range of tetrahedral ಆಗಿತ್ತು ಅಂತ ಅಂದ್ರೆ R plus minus R minus ಯಾವ ರೇಂಜ್ ಅಲ್ಲಿ ಅದು ಬರುತ್ತೆ ಅನ್ನೋದನ್ನ ಆನ್ಸರ್ ಮಾಡಿ. ಸೊ ಇದಿಷ್ಟು ಕಮೆಂಟ್ ಮಾಡಿ. ಸೊ ಇದಕ್ಕೆಲ್ಲ ಆನ್ಸರ್ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.